ಹಾಯ್ ಫ್ರೆಂಡ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಇದು ಕೌತುಕಗಳ ಸಾಗರ. ಇಂಗ್ಲಿಷ್ ಭಾಷೆ ಮತ್ತು ಅದರ ಆಲ್ಫಾಬೆಟ್ಸ್ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಒಂದಿಷ್ಟು ಕೌತುಕಗಳು ಇಲ್ಲಿವೆ. ಫ್ಯಾಕ್ಟ್ ನಂಬರ್ 1, ಇಂಗ್ಲಿಷ್ ಅನ್ನ ಸ್ಕೈ ಲ್ಯಾಂಗ್ವೇಜ್ ಅಂತ ಕರೆಯಲಾಗುತ್ತೆ. ಯಾಕೆ? ಇಂಗ್ಲಿಷ್ ಏನಾದ್ರೂ ಆಕಾಶದಿಂದ ಧುಮುಕ್ತಾ ಅಂತ ನೀವು ಕೇಳಬಹುದು. ಹಾಗೇನಿಲ್ಲ. ಆದ್ರೆ ಗಂಟೆಗೆ 800 ರಿಂದ 1000 ಕಿಲೋಮೀಟರ್ ವೇಗದಲ್ಲಿ ಆಕಾಶದ ತುಂಬೆಲ್ಲ ಇಂಗ್ಲಿಷ್ ಹಾರಾಡ್ತಿರೋದು ಮಾತ್ರ ಸತ್ಯ. ಹೇಗೆ ಅಂತೀರಾ? ಕೇಳಿ. ವಿಮಾನಗಳನ್ನ ರನ್ ಮಾಡುವ ಪೈಲಟ್ಗಳು, ಕ್ರೂ ಮೆಂಬರ್ಸ್ ಎಲ್ಲರೂ ಇಂಗ್ಲಿಷ್ ನಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. ಬಹಳಷ್ಟು ಪ್ಯಾಸೆಂಜರ್ಸ್ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ. ಹಾಗಾಗಿ ಇಂಗ್ಲಿಷ್ ಆಕಾಶದಿಂದ ಧುಮುಕಿದ ಭಾಷೆಯಲ್ಲ, ಬದಲಿಗೆ ಆಕಾಶಕ್ಕೆ ಹಾರಿದ ಭಾಷೆ ಅಂತ ಬೇಕಾದ್ರೆ ಹೇಳಬಹುದು. ಫ್ಯಾಕ್ಟ್ ನಂಬರ್ 2, ಇಂಗ್ಲಿಷ್ ನಿಘಂಟಿಗೆ ಪ್ರತಿ 2 ಗಂಟೆಗೆ ಒಂದು ಹೊಸ ಪದ ಸೇರ್ಪಡೆಯಾಗುತ್ತೆ. ಅದೇ ಲೆಕ್ಕದಲ್ಲಿ ಪ್ರತಿ ವರ್ಷ ಸರಿಸುಮಾರು 4000 ಹೊಸ ಪದಗಳನ್ನ ಇಂಗ್ಲಿಷ್ ತನ್ನ ಒಡಲಿಗೆ ಸೇರಿಸಿಕೊಳ್ಳುತ್ತೆ. ಪೂರಿ, ಇಡ್ಲಿ, ಚಟ್ನಿ, ಮಸಾಲ, ಬೇಲ್ಪುರಿ ಇವೆಲ್ಲ ಇಂಡಿಯನ್ ವರ್ಡ್ಸ್ ತಾನೆ? ಆಶ್ಚರ್ಯ ಪಡಬೇಡಿ, ಇವು ಈಗಾಗಲೇ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಸ್ಥಾನ ಪಡೆದು ವರ್ಷಗಳೇ ಕಳೆದಿವೆ. ಫ್ಯಾಕ್ಟ್ ನಂಬರ್ 3, ಆಲ್ಫಾಬೆಟ್ ಅಂದ್ರೆ ವರ್ಣಮಾಲೆ. ಇದರ ಮೂಲ ಲ್ಯಾಟಿನ್ ನ ಆಲ್ಫಾಬೆಟಮ್. ಗ್ರೀಕ್ ವರ್ಣಮಾಲೆಯ ಮೊದಲ 2 ಅಕ್ಷರಗಳು ಆಲ್ಫಾ ಮತ್ತು ಬೀಟಾ. ಈ ಆಲ್ಫಾ ಮತ್ತು ಬೀಟಾಗಳ ಸೇರಿಕೆಯಿಂದ ಉಂಟಾಗಿರುವ ಪದವೇ ಆಲ್ಫಾಬೆಟ್. ಸೊ ಆಲ್ಫಾಬೆಟ್ ನ ಮೂಲ ಲ್ಯಾಟಿನ್ ಮತ್ತು ಗ್ರೀಕ್. ಫ್ಯಾಕ್ಟ್ ನಂಬರ್ 4, ಇಂಗ್ಲಿಷ್ ನಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಒಂದು ಅಕ್ಷರ ಇದೆ. ಅದು ಯಾವುದು? ಮಿತ್ರರೇ, ನಿಮಗೆ ಗೊತ್ತಿರುವ ಇಂಗ್ಲಿಷ್ ಪದಗಳನ್ನೆಲ್ಲ ಬರೆದು ಒಂದು ಕಡೆ ರಾಶಿ ಹಾಕಿ ಮತ್ತು ಅವುಗಳನ್ನ ಗಮನಿಸ್ತಾ ಹೋಗಿ. ನೀವು ನಂಬಲ್ಲ, ಅದರಲ್ಲಿ 11% ಸ್ಥಾನವನ್ನ ಆ ಅಕ್ಷರವೊಂದೇ ಆಕ್ರಮಿಸಿಕೊಂಡಿರುತ್ತೆ. ಅದೇ ಇ. ಅತಿ ಹೆಚ್ಚು ಬಳಕೆಯಾಗುವ ಅಕ್ಷರ ಇ. ಫ್ಯಾಕ್ಟ್ ನಂಬರ್ 5, ಇಂಗ್ಲಿಷ್ ನಲ್ಲಿ ಹೆಚ್ಚು ಬಳಕೆಯಾಗುವ ಪದಗಳನ್ನ ಪಟ್ಟಿ ಮಾಡಿದ್ರೆ ಅದರಲ್ಲಿ ಮೊದಲ ಸ್ಥಾನ ಪಡೆಯುವ ಪದ ದ. THE. ಈ 3 ಅಕ್ಷರಗಳ ಪದವನ್ನ ತೀರಾ ಕಾಮನ್ ಆಗಿ ಹೆಚ್ಚು ಜನ ಬಳಸ್ತಾರೆ. ಫ್ಯಾಕ್ಟ್ ನಂಬರ್ 6, ಫ್ಲಾಕ್ಸಿನಾಸಿನ್ ಹಿಲಿಫಿಲಿಫಿಕೇಶನ್. ಹೇಳಲಿಕ್ಕೆ ಕಷ್ಟವಾಗುತ್ತೆ, ಅಷ್ಟು ಉದ್ದ ಇದೆ ಈ ವರ್ಡ್. ಇದರ ವಿಶೇಷತೆ ಏನಂದ್ರೆ ಇದರಲ್ಲಿ 29 ಅಕ್ಷರಗಳಿವೆ. ಆದರೂ ಇದರಲ್ಲಿ ಎಲ್ಲೂ ಈ ಅಕ್ಷರ ಬಳಕೆಯಾಗಿಲ್ಲ. ಫ್ಲಾಕ್ಸಿನಾಸಿನ್ ಹಿಲಿಫಿಲಿಫಿಕೇಶನ್ ಇದು ಈ ಅಕ್ಷರವನ್ನ ಹೊಂದಿರದ ಅತಿ ಉದ್ದನೆಯ ಪದ ಅಂತಾನೆ ಹೇಳಬಹುದು. ಫ್ಯಾಕ್ಟ್ ನಂಬರ್ 7, ಪ್ರೊನೌನ್ಸಿಯೇಷನ್. ಇದು ಅತಿ ಹೆಚ್ಚು ಜನರು ತಪ್ಪಾಗಿ ಪ್ರೊನೌನ್ಸ್ ಮಾಡುವ ಇಂಗ್ಲಿಷ್ ವರ್ಡ್. ಪ್ರೊನೌನ್ಸಿಯೇಷನ್ ಮತ್ತು ಪ್ರೊನೌನ್ಸ್ ಈ 2 ಪದಗಳನ್ನ ಗಮನಿಸಿ. 2 ಒಂದೇ ಅರ್ಥದಿಂದ ಶುರುವಾಗುತ್ತವೆ, ಆದ್ರೆ ಅವುಗಳ ಸ್ಪೆಲ್ಲಿಂಗ್ಸ್ ಮತ್ತು ಪ್ರೊನೌನ್ಸಿಯೇಷನ್ ನಲ್ಲಿ ಡಿಫರೆನ್ಸ್ ಇರೋದನ್ನ ನಾವು ಗಮನಿಸಬಹುದು. ಫ್ಯಾಕ್ಟ್ ನಂಬರ್ 8, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಮತ್ತು ಅಷ್ಟೇ ಜನಪ್ರಿಯತೆ ಗಳಿಸಿರುವ ವರ್ಣಮಾಲೆ ಅಂದ್ರೆ ಅದು ಇಂಗ್ಲಿಷ್ ಆಲ್ಫಾಬೆಟ್. ಯಾಕಂದ್ರೆ ಪ್ರಪಂಚದ 100ಕ್ಕೂ ಹೆಚ್ಚು ಭಾಷೆಗಳು ಈ ABCD ಆಲ್ಫಾಬೆಟ್ ಅನ್ನ ತಮ್ಮ ಭಾಷೆಯ ಲಿಪಿಗೆ ಅಳವಡಿಸಿಕೊಂಡಿವೆ. ಫ್ಯಾಕ್ಟ್ ನಂಬರ್ 9, ಅನ್ಕಾಪಿರೈಟಬಲ್. ಇದೊಂದು 15 ಅಕ್ಷರಗಳಿರುವ ಪದ. ವಿಶೇಷ ಏನಂದ್ರೆ ಯಾವ ಅಕ್ಷರ ಕೂಡ ರಿಪೀಟ್ ಆಗಿಲ್ಲ. ಹಾಗಾಗಿ ಅನ್ಕಾಪಿರೈಟಬಲ್ ಇದು ಅಕ್ಷರಗಳು ರಿಪೀಟ್ ಆಗದಿರುವ ಅತಿ ದೊಡ್ಡ ಪದ ಎನ್ನಬಹುದು. ಫ್ಯಾಕ್ಟ್ ನಂಬರ್ 10, ನಿಮೊನಾಲ್ಟ್ರೋ ಮೈಕ್ರೋಸ್ಕೋಪಿಕ್ ಸಿಲಿವಲ್ಕನೋಕೋನಿಯೋಸಿಸ್. ಇದೊಂದು ಮೆಡಿಕಲ್ ಟರ್ಮ್, ಶ್ವಾಸಕೋಶ ಸಂಬಂಧಿ ಕಾಯಿಲೆಯ ಹೆಸರು. ಇದರ ವಿಶೇಷತೆ ಏನಂದ್ರೆ ಇದು ಇಂಗ್ಲಿಷ್ ಭಾಷೆಯ ಅತಿ ಉದ್ದನೆಯ ಪದ. ಇದರಲ್ಲಿ ಬರೋಬ್ಬರಿ 45 ಅಕ್ಷರಗಳಿವೆ. ಸ್ನೇಹಿತರೆ, ಇಂಗ್ಲಿಷ್ ನಲ್ಲೇ 100 ಕೌತುಕಗಳಿರಬಹುದು, ಆದ್ರೆ ನಮಗೆ ನಮ್ಮ ಕನ್ನಡ ಭಾಷೆನೇ ಚಂದ. ನಮ್ಮ ಕನ್ನಡ ಯಾವ ಭಾಷೆಗೂ ಕಡಿಮೆ ಇಲ್ಲ. ಇದು ಇಂಗ್ಲಿಷ್ ಆಲ್ಫಾಬೆಟ್ ನ ಕೌತುಕಗಳ ಪಾರ್ಟ್ 1. ಮತ್ತೊಂದಿಷ್ಟು ಕೌತುಕಗಳನ್ನ ಪಾರ್ಟ್ 2 ನಲ್ಲಿ ನೀಡುವ ಪ್ರಯತ್ನ ಮಾಡ್ತೇನೆ. ಅಂದ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಒತ್ತಿ. ನಮಸ್ಕಾರ.